ವಿಧಾನಸಭೆಯ ಆವರಣದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣಗೊಳ್ಳದೆ ನಾಸಿರ್ ಹುಸೇನ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವದ ಪ್ರಮಾಣ ವಚನ ಬೋಧನೆ ಮಾಡಬಾರದೆಂದು ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣವೊಂದ ಗಂಭೀರವಾಗಿ ಪರಿಗಣಿಸದಿರುವುದು ಸರಿಯಲ್ಲ. ನಾಸಿರ್ ಹುಸೇನ್ ಅವರ ಬೆಂಬಲಿಗರು ದೇಶದ್ರೋಹದ ಘೋಷಣೆಯನ್ನು ಕೂಗಿದ್ದಾರೆ. ಇಂತಹ ಘೋಷಣೆ ಕೂಗಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ವ್ಯಕ್ತಿಗಳಿಂದ ಪಕ್ಷದಿಂದ ಹೊರಹಾಕಬೇಕು. ದೇಶದ್ರೋಹ ಪ್ರಕರಣದ ತನಿಖೆ ಪೂರ್ಣಗೊಳ್ಳುವ ಮೊದಲು ನಾಸಿರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಬೋಧಿಸಬಾರದೆಂದು ಒತ್ತಾಯಿಸಿದರು. ಸರ್ಕಾರ ಪಿಎಫ್ಐ ಸಂಘಟನೆಯ ಮೇಲಿನ ಕೇಸುಗಳಿಂದ ಹಿಂಪಡೆದ ಕಾರಣದಿಂದಲೇ ಶಾಸಕರಾಗಿದ್ದ ತನ್ವೀರ್ ಸೇಠ್ ಅವರ ಮೇಲೆ ದಾಳಿ ನಡೆಯಲು ಕಾರಣವಾಯಿತು. ಕೇಸುಗಳಿಂದ ಹಿಂಪಡೆಯುವ ನಂಬಿಕೆಯಿಂದಲೇ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇವೆ. ಸಮಾಜಘಾತುಕ ಶಕ್ತಿಗಳಿಗೆ ಬೆಂಬಲ ನೀಡಿದರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ಎಫ್ಎಸ್ಎಲ್ ವರದಿಯಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಪೊಲೀಸ್ ತನಿಖಾಧಿಕಾರಿಗಳಿಗೆ ಪ್ರಕರಣದ ಗಂಭೀರತೆ ಇಲ್ಲವಾಗಿದೆ ಎಂದು ಟೀಕಿಸಿದರು. ಕೊಡಗು ಮೈಸೂರು ಸಂಸದ ಸ್ಥಾನಕ್ಕೆ ತಾನೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿರುವುದಾಗಿ ತಿಳಿಸಿದ ಭಾಸ್ಕರ್ ರಾವ್, ಈ ಕುರಿತು ಪಕ್ಷದ ವರಿಷ್ಠರ ಗಮನಕ್ಕೆ ತರಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಸಂದರ್ಭ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದ್ದೇನೆ. ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಇಂದಿಗೂ ಉತ್ತಮ ಬಾಂಧವ್ಯ ಇದೆ. ಪಕ್ಷ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರೂ ಅವರಿಗೆ ಬೆಂಬಲ ನೀಡುವುದಾಗಿ ಸ್ಪಷ್ಟಪಡಿಸಿದರು. 1996ನೇ ಇಸ್ವಿಯಿಂದ 99ನೇ ಇಸ್ವಿ ತನಕ 3.5 ವರ್ಷ ಕಾಲ ನಾನು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಆ ಸಮಯದಲ್ಲಿ 3 ತಾಲೂಕಿತ್ತು, ಈಗ ತಾಲೂಕುಗಳು ಜಾಸ್ತಿ ಆಗಿದೆ. ಮತ್ತು ಈ ಭಾಗದ ಜನರ ನಾಡಿ ಮಿಡಿತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಮತ್ತು ಆ ಸಮಯದಲ್ಲಿ ಏನು ಪೊಲೀಸ್ ಅಧೀಕ್ಷಕ ಕೆಲಸ ಮಾಡ್ತಿರುವಾಗ ಸುಮಾರು ಜನ ರಿಟೈರ್ಡ್ ಆರ್ಮಿ ಆಫೀಸರ್ಸ್ ಇರಲಿ, ಏರ್ಫೋರ್ಸ್ ನೇವಿ ಪ್ಯಾರಾಮಿಲಿಟರಿ ಅಂತೆ ಒಳ್ಳೆ ಉತ್ತಮ ಹಾಗೂ ಹತ್ತಿರದ ಒಡೆದಾಟ. ಇವತ್ತು ತಮ್ಮ ಮುಂದೆ ನಾನು ಬೆಂಗಳೂರಿನಿಂದ ಬಂದು ಮಾತನಾಡೋದು ಒಂದು ದೇಶಭಕ್ತಿ ಹಾಗೂ ದೇಶ ವಿರೋಧಿ ಕೆಲಸ ಮಾಡೋ ಏನು ಘಟನೆಗಳು ನಡೀತಾ ಇದೆ ಅದರ ಬಗ್ಗೆ. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ಜನ ದೇಶ ಕಾಯಕ್ಕಾಗಿ, ನಾಡು ಕಾಯಕ್ಕಾಗಿ ಹೋಗೋ ಜನ ಇದು. ಮತ್ತು ಅತ್ಯಂತ ದೇಶ ಪ್ರೇಮ ಈ ರಾಜ್ಯದಲ್ಲಿ ಏನಾದ್ರು ಹುಡುಕಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಕೊಡಗು ಕಡೆನೇ ತೋರಿಸ್ತಾರೆ. ಇಲ್ಲಿಂದಾನೇ ದೇಶ ಪ್ರೇಮ ಪ್ರಾರಂಭ ಮಾಡೋದು. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಕಮ್ ಹಿಯರ್ ಟು ಸೇ ಸ್ಪೆಸಿಫಿಕಲಿ ಆ್ಯಂಡ್ ಟಾಕ್ ಅಬೌಟ್ ದಿಸ್ ಸ್ಟೇಟ್ ಲೆವೆಲ್ ಸೆಕ್ಯೂರಿಟಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಹಾಗೂ ಕರ್ನಾಟಕದಲ್ಲಿ ಒಂದು ಹೈಯೆಸ್ಟ್ GDP ಕೊಡ್ತಾ ಇದ್ರು ಸಹ ನಮಗೆ ಯಾವ ರೀತಿಯಾಗಿ ರಕ್ಷಣೆ ಬೇಕು ಆ ರೀತಿಯ ರಕ್ಷಣೆ ನಮಗೆ ಒಂದು ಯೋಜನೆ ಪ್ರಕಾರ ಆಗ್ತಾ ಇದೆ. ಗೋಷ್ಠಿಯಲ್ಲಿ ಹಿಂದೂ ಸಂಘಟನೆಯ ರವೀಂದ್ರ ಹಾಗೂ ಉಮಾಶಂಕರ್ ಪಾಲ್ಗೊಂಡಿದ್ದರು.